ಪ್ರೀತಿ ಅನ್ನೋದು ಮಾಯೆ. ಅದಕ್ಕೆ ವಯಸ್ಸಿನ ಅಂತರ ಕೂಡ ಇರೋದಿಲ್ಲ. ಇಲ್ಲೂ ಅಷ್ಟೇ, 26 ವರ್ಷದ ಯುವಕನಿಗೆ 39 ವರ್ಷದ ಯುವತಿ ಜೊತೆ ಲವ್ ಆಗಿತ್ತು. ಆದರೆ ಅದು ದುರಂತದಲ್ಲಿ ಅಂತ್ಯವಾಗಿದೆ. ಇವನ ಮೂತಿಗಿಷ್ಟು ಮಾಡಬಾರದ ಕೆಲಸ ಮಾಡಿ ಹೇಗೆ ಹೋಗ್ತಿದ್ದಾನೆ ನೋಡಿ. ನೋಡೋಕೆ ಡೀಸೆಂಟ್ ಆಗಿ ಕಾಣೋ ಇವನು ಪ್ರೀತಿಸಿದ ಯುವತಿಯನ್ನ ಕೊಂದಿರೋ ಪರಮ ಪಾಪಿ. ಅವಳಿಗೆ 39, ಇವನಿಗೆ 26. ಆಸ್ಪತ್ರೆಯಲ್ಲೇ ಲವ್. ಮದುವೆಗೆ ಪಟ್ಟು ಹಿಡಿದವಳ ಕೊಂದ ಪರಮ ಪಾಪಿ. ಈಕೆ ಹೆಸರು ಮಮತಾ, 39 ವರ್ಷ ವಯಸ್ಸು. ಚಿತ್ರದುರ್ಗ ಮೂಲದ ಮಮತಾ ಜಯದೇವ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ಲು. ಮದುವೆ ವಯಸ್ಸು ಮೀರಿದ್ದು ಒಂಟಿಯಾಗಿ ಬದುಕು ನಡೆಸುತ್ತಿದ್ಲು. ಆದ್ರೆ ಅರಸೀಕೆರೆಯ ಈ ಸುಧಾಕರನು ಆಸ್ಪತ್ರೆಯಲ್ಲೇ ಸ್ಟಾಫ್ ನರ್ಸ್ ಆಗಿದ್ದ. 26 ವರ್ಷದ ಈ ಚೆಲುವ ಮಮತಾಳನ್ನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದ. ಲವ್ ಗಿವ್ ಅಂತ ಸುತ್ತಾಡ್ತಿದ್ದ. ಆದ್ರೆ ದಿನ ಕಳೆದಂತೆ ಮಮತಾ ಮೇಲೆ ವ್ಯಾಮೋಹ ಕಡಿಮೆ ಆಗಿದ್ದು ಸೈಲೆಂಟ್ ಆಗಿ ಮತ್ತೊಂದು ನಿಶ್ಚಿತಾರ್ಥ ಆಗಿದ್ದ. ಇದು ಗೊತ್ತಾಗಿ ಮಮತಾ ಕೆರಳಿದ್ಲು. ನನಗೆ ಮೋಸ ಮಾಡಿದ್ರೆ ನಿನ್ನ ಹೆಸರು ಬರೆದು ಪ್ರಾಣ ಬಿಡೋದಾಗಿ ಬೆದರಿಸಿದ್ಲು. ಇದರಿಂದ ಕಂಗಾಲಾಗಿದ್ದ ಸುಧಾಕರ್ ಮಮತಾಳ ಜೀವ ತೆಗೆದಿದ್ದಾನೆ. ಬುಧವಾರ ಸಾಯಂಕಾಲ 9:30 ಹಂಗೆ ಫೋನ್ ಮಾಡಿದ್ಲು. ಆಂಟಿ ಕೀ ಮಡಗ್ಬಿಡಿ, ನಾನು ಬರೋದು 10:30 ಆಗುತ್ತೆ ಅಂತ. ಆ ಹುಡುಗಿ ಎಷ್ಟೊತ್ತು ಗೊತ್ತೋ ಏನೋ ಗೊತ್ತಿಲ್ಲ, ನಾನು ನೋಡಲಿಲ್ಲ ಹುಡುಗಿನ. ಆಮೇಲೆ ಈ ಶ್ರುತಿ ಅನ್ನೋ ಹುಡುಗಿ ಫೋನ್ ಮಾಡ್ತು, ಆಂಟಿ ಕೀ ಮಡ್ಗವಳ, ನಾನು ಒಬ್ಬಳೇ ಬಂದರೆ ಅಲ್ಲಿ ಜಯದೇವಗೆ ಹೋಗೋಕ್ಕಾಗಲ್ಲ, ಬೇರೆ ಈಚೆ ಕೂತ್ಕೋಬೇಕಾಗುತ್ತೆ, ನೋಡಿ ಆಂಟಿ ಅಂದ್ಲು. ಸರಿ, ನಾನು ಫೋನು ಮನೇಲಿ ಮುಡ್ಬಿಟ್ಟು ಹೋಗಿ ನಾನು ನೋಡೋ ಅಷ್ಟರಲ್ಲಿ ಹಂಗೂ ಮಮತಾ ಅಂದೆ. ಆ ಹುಡುಗಿ ಬಾಕ್ಲೆ ತೆಗಿಲಿಲ್ಲ. ಆಮೇಲೆ ಹೋಗಿ ನೋಡಿದ್ರೆ ರೂಮಲ್ಲಿ ಬಾಡಿ ಬಿದ್ದಿತ್ತು. ಆಗಿದ್ದೇನೆಂದ್ರೆ, ಕತ್ರಿಗುಪ್ಪೆಯಲ್ಲಿ ಸುಧಾಕರ್ ವಾಸವಿದ್ರೆ ಬನಶಂಕರಿಯ ಪ್ರಗತಿಪುರ ಲೇಔಟ್ನ ಸ್ನೇಹಿತೆ ಶ್ರುತಿ ಮನೆಯಲ್ಲಿ ಮಮತಾ ವಾಸ ಇದ್ಲು. ಬುಧವಾರದಂದು ಸೆಕೆಂಡ್ ಶಿಫ್ಟ್ ಮುಗಿಸಿಕೊಂಡು ಸುಧಾಕರ್ನನ್ನ ತನ್ನೊಟ್ಟಿಗೆ ಕರೆತಂದಿದ್ಲು. ಮನೆಯಲ್ಲಿ ಮದುವೆ ವಿಷಯಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿದ್ದು ಸರ್ಜಿಕಲ್ ಚಾಕುವಿನಿಂದ ಮಮತಾಳ ಕುತ್ತಿಗೆ ಕೊಯ್ದು ಕೊಂದಿದ್ದಾನೆ. ಮೊದಲು ಮಮತಾ ಎಂದು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಜಯದೇವ ಆಸ್ಪತ್ರೆಯಲ್ಲಿ. ಒಬ್ಬ ಸಹೋದ್ಯೋಗಿ ಆರೋಪಿ ಪರಿಚಯ ಆಗಿರ್ತಾನೆ. ಆ ನಿಶ್ಚಿತಾರ್ಥನ ಮುರಿದು ನನ್ನ ಜೊತೆ ಮದುವೆ ಆಗುವಂತ ಅವಳು ಒತ್ತಾಯ ಮಾಡಿದ ಕಾರಣ ಜಗಳ ಆಗ್ತದೆ. ಜಗಳ ಆದ ಒಂದು ಸಿಟ್ಟಲ್ಲಿ ಮೃತಳನ್ನ ಕೊಂದಿರ್ತಾನೆ. ಅಚ್ಚರಿ ಅಂದ್ರೆ, ಮಮತಾಳನ್ನ ಕೊಂದು ಬಳಿಕ ಆಕೆ ಶವನ್ನ ಶಿಫ್ಟ್ ಆಗೋ ತನಕ ಜಯದೇವ ಸಿಬ್ಬಂದಿ ಜೊತೆ ಸುಧಾಕರ್ ಓಡಾಡ್ತಿದ್ದ. ಪೊಲೀಸರು ಸಿಡಿಆರ್ ಪರಿಶೀಲಿಸಿದಾಗ ಸುಧಾಕರ್ನನ್ನ ಸಂಪರ್ಕಿಸಿದ್ದು ಗೊತ್ತಾಗಿದೆ. ಇದೀಗ ಕ್ರಿಮಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.